ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಸ್ನೇಹಿತರೆ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮ್ಮ ಹತ್ರ ಒಂದು ಹೊಸ ವಿಷಯ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಪ್ಪ ಅಮ್ಮನ ಒಂದು ಉಡುಗೊರೆ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ನಾನು ಒಂದು ಹೊಸ ಮಿಷಿನ್ ತೊಗೊಂಡೆ ಸ್ನೇಹಿತರೆ. ಅದೇ ಅಪ್ಪಾಜಿ ಅಮ್ಮಂದು ಹೊಲದ್ದು ಬೆಳೆ ಭತ್ತ ಅಲ್ವಾ, ಭತ್ತದ್ದು ಹಾಕಿದ್ದೆ. ಅವರು ಕೊಟ್ಟರು ಅಮೌಂಟು. ಅದಕ್ಕೇನಾದರೂ ಒಂದು ನನಗೆ ತುಂಬ ಅವಶ್ಯಕತೆ ಇತ್ತು ಸ್ನೇಹಿತರೆ. ಹೈ ಸ್ಪೀಡ್ ಮಿಷಿನ್ನು ತಗೋಬೇಕು ಅಂತ ತುಂಬ ಆಸೆ ಇತ್ತು. ಹೈ ಸ್ಪೀಡ್ ಮಿಷಿನ್ ಏನಕ್ಕೆ ತೊಗೊಂಡೆ ಅಂದರೆ ಸ್ನೇಹಿತರೆ, ನಾನು ಫಸ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ದೆ. ಆದರೆ ಆ ಹಳೆ ವಿಡಿಯೋ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಹೊಸ ವಿಡಿಯೋದಲ್ಲೂ ಶಾರ್ಟಾಗಿ ಹೇಳಿದ್ದೀನಿ ಸ್ನೇಹಿತರೆ. ಅಂದರೆ ಸಣ್ಣ ಮಿಷಿನ್ ಇತ್ತು ಸ್ನೇಹಿತರೆ. ಅದು ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ನು. ಅದು ಚೆನ್ನಾಗಿ ನನಗೆ ತುಂಬ ಯೂಸ್ ಆಯಿತು. ಕಡಿಮೆ ಅಂದರೆ ಒಂದು 150 ಸೀರೆ ಫಾಲು ಜಿಗ್ಜಾಗೆಲ್ಲ ಒಂದು ಫಾಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಸೈಡೆಲ್ಲ ಹೊಲ್ಕೊಂಡಿದ್ದೀನಿ. ಮತ್ತು ಸುಮಾರು ನಾನು ಸಾದಾ ಬ್ಲೌಸ್ಗಳು, ಲೈನಿಂಗ್ ಬ್ಲೌಸ್ ಎಲ್ಲ ಅದರಲ್ಲಿ ಹೊಲ್ಕೊಂಡಿದ್ದೆ ಸ್ನೇಹಿತರೆ. ಆಮೇಲೆ ನಮ್ಮನೆ ಗೃಹ ಪ್ರವೇಶಕ್ಕೂ ಸಹ ನಾನು ಆ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನಲ್ಲೇ ನಾನು ಬ್ಲೌಸನ್ನು ಹೊಲ್ಕೊಂಡಿದ್ದು. ನಮ್ಮನೆ ಗೃಹ ಪ್ರವೇಶದ ಬ್ಲೌಸ್ ನಾನು ಯಾರಿಗೂ ಕೊಟ್ಟಿರಲಿಲ್ಲ. ಹಳೆಯ ಒಂದು ಟೈಲರಿಂಗ್ ಮಿಷಿನ್ ಅಂದರೆ ಉಷಾ ಮಿಷಿನು, ಸಣ್ಣ ಮಿಷಿನು ಸ್ನೇಹಿತರೆ. ಹಂಗಾಗಿ ಅದು ಆ ಮಿಷಿನ್ನ ನಾನು ಇಟ್ಕೊಂಡಿದ್ದೆ. ಆ ಮಿಷಿನ್ನು ಏನಾಗುತ್ತೆ ಅಂದರೆ, ಈ ಸ್ವಲ್ಪ ನಮಗೆ ಫಾಸ್ಟಾಗಿ ಬರಲ್ಲ ಸಣ್ಣ ಮಿಷಿನಲ್ಲಿ. ಮತ್ತು ಸ್ವಲ್ಪ ದಪ್ಪ ಬಟ್ಟೆಗಳನ್ನು ಹೊಲಿಯೋಕ್ಕಾಗೋದಿಲ್ಲ. ಆಮೇಲೆ ಜೀನ್ಸ್ ಬಟ್ಟೆಗಳನ್ನು, ಕೆಲವೊಂದು ಹೆವಿ ಇರೋಂಥ ಬಟ್ಟೆಗಳನ್ನು, ಮತ್ತು ಲೆಗ್ಗಿನ್ಸ್ ಬಟ್ಟೆಗಳನ್ನು ಸಹ ನಾವು ಅದರಲ್ಲಿ ಹೊಲಿಯೋಕ್ಕಾಗೋದಿಲ್ಲ. ಚೆನ್ನಾಗಿ ಹೊಲಿಗೆ ಬೀಳೋದಿಲ್ಲ. ಅಷ್ಟೇ ಪ್ರಾಬ್ಲಮ್, ಇನ್ನೇನಿಲ್ಲ. ನಾವು ಮನೆಗೆ ಅಂದಮೇಲೆ ಮನೆ ಯೂಸಿಗೆ ನಾವು ಹೊಲ್ಕೋಬೋದು ಸ್ನೇಹಿತರೆ ಸಣ್ಣ ಮಿಷಿನಲ್ಲಿ. ನನಗೆ ಪದೇ ಪದೇ ಸ್ವಲ್ಪ ಏನಾದರೂ ಒಂದು ದಪ್ಪ ಈ ಬ್ಲ್ಯಾಂಕೆಟ್ಗಳೆಲ್ಲ ಕೆಲವೊಂದು ಹೊಲಿದಾಗ ಕೆಲವೊಂದು ಸ್ಟಿಚಸ್ಗಳೆಲ್ಲ ಬಿಚ್ಚಿರ್ತವೆ. ಎಲ್ಲರ ಮನೆಯಲ್ಲೂ ಸ್ನೇಹಿತರೆ ಮಿಷಿನ್ ಇರಲೇಬೇಕು ಅಂತ. ಟೈಲರಿಂಗ್ ಮಿಷಿನ್ ನೋಡಿರಿ ಸ್ನೇಹಿತರೆ, ಇವಾಗೆಲ್ಲ ಯಾರು ಹಳೆ ಬಟ್ಟೆ ಹೊಲಿಯೋದಿಲ್ಲ. ನಿಮ್ಮ ಮಕ್ಕಳುಗಳಿರ್ತಾರೆ, ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರಿರ್ತಾರೆ, ತಕ್ಷಣ ಈ ಶರ್ಟಲ್ಲಿ ಹೊಲಿಗೆಗಳು ಬಿಚ್ಕೊಳುತ್ತೆ. ಆಮೇಲೆ ಇನ್ನೊಂದು ರೆಡಿಮೇಡ್ ಬಟ್ಟೆಗಳಿಗೆಲ್ಲ ನಾವು ಹಾಕೋದಲ್ವ, ಸುಮಾರು ಮಕ್ಕಳಿಗೆ ನಾವು ರೆಡಿಮೇಡೇ ತರ್ತೀವಿ, ಯಾರೂ ಹೊಲಿಸೋದಿಲ್ಲ. ಆಮೇಲೆ ಕೆಲವ್ರಿಗೆ ನೈಟಿಗಳು ಹೊಲಿಗೆ ಬೇಗ ಬಿಚ್ಕೊಳುತ್ತೆ, ರೆಡಿಮೇಡ್ ನೈಟಿಗಳು. ಅಂಥವಕ್ಕೆಲ್ಲ ತುಂಬ ಯೂಸ್ ಇದೆ ಟೈಲರಿಂಗ್ ಮಿಷಿನ್ಗಳು. ನೋಡಿ ಸ್ನೇಹಿತರೆ, ಹಾಗಾಗಿ ನಾನು ಎಲ್ಲರೂ ಮಿಷಿನ್ ಇಟ್ಕೊಳ್ಳಿ, ಟೈಲರಿಂಗ್ ಮಿಷಿನ್ ಬೇಕು ನಿಮಗೆಲ್ಲರಿಗೂ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ತೊಗೊಂಡಿರೋ ಒಂದು ಮಿಷಿನ್ನ ಎಲ್ಲಿ ತೊಗೊಂಡೆ ನಾನು, ಮತ್ತು ಯಾವ ಅಂಗಡಿ, ಎಲ್ಲಿ, ಯಾವ ಊರಲ್ಲಿ ತೊಗೊಂಡೆ ಮಿಷಿನ್ನು, ಮತ್ತು ನೀವು ಚನ್ನಗಿರಿಯವ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅಕಸ್ಮಾತಾಗಿ ನಿಮಗೂ ಅವಶ್ಯಕತೆ ಇದೆ ಅಂದರೆ, ಸಣ್ಣ ಮಿಷಿನ್ನಿಂದ ಹಿಡಿದು ಸೆಕೆಂಡ್ ಹ್ಯಾಂಡ್ ಮಿಷಿನ್ನಿಂದ ಹಿಡಿದು ಹೊಸ ಮಿಷಿನ್ನಿಂದ ಹಿಡಿದು ಹೈ ಸ್ಪೀಡ್ ಮಿಷಿನ್ನಿಂದ ಹಿಡಿದು ಚನ್ನಗಿರಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಬೇರೆ ಊರವರು ಸ್ನೇಹಿತರೆ ಚನ್ನಗಿರಿಯಲ್ಲಿ ಅಂಗಡಿ ಮಾಡಿದ್ದಾರೆ. ಅವರು ಕಾಂಪ್ಲೆಕ್ಸನ್ನು ಒಂದು ಮಳಿಗೆ ಬಾಡಿಗೆ ತಗೊಂಡು ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿ ನಾನು ತಗೊಳಕ್ಕೆ ಹೋಗಿದ್ದೆ ಈ ಸಲ. ನನ್ನ ಮಗ ನಾನು ಇಬ್ಬರು ಹೋಗಿ ನೋಡ್ಕೊಂಡು ಬಂದಿದ್ವಿ. ಅದನ್ನ ಎಲ್ಲ ಚೆಕ್ ಮಾಡಿ ಮಿಷಿನ್ನೆಲ್ಲ ಬಾಕ್ಸಲ್ಲಿರೋದೇ ಓಪನ್ ಮಾಡಿಸ್ದೆ ನಾನು. ಆಮೇಲೆ ನನಗೆ ತುಂಬ ಅದು ಖುಷಿ ಆಯಿತು ಮಿಷಿನ್ ನೋಡಿ. ನನಗೆ ಯಾಕೋ ಡರ್ಬಿ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಸೆಕೆಂಡ್ಸು ತುಂಬ ಬರುತ್ತೆ ಡರ್ಬಿಯಲ್ಲಿ ಅಂತ ಹೇಳಿದರು ಸ್ನೇಹಿತರೆ ಅವರು. ಹಂಗಾಗಿ ನಾನು ಸ್ವಲ್ಪ ಒಂದು ಒಳ್ಳೆಯದೇ ಮಿಷಿನ್, ನಿಮಗೆ ಆದಷ್ಟು ನಾನು ಒಳ್ಳೆ ಮಿಷಿನ್ನೇ ಕೊಡ್ತೀನಿ. ಇವೆಲ್ಲ ಸುಮಾರು ಎಲ್ಲರಿಗೂ ಕೊಟ್ಟಿದ್ದೀನಿ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ನೋಡಿ ನೀವು, ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಡ್ಯೂರೆಕ್ಸ್ ಅಂತ ಹೇಳಿ ನಾನು ತೊಗೊಂಡಿರೋದು ಹೈ ಸ್ಪೀಡ್ ಮಿಷಿನ್ನು. ಎಲ್ಲ ಕೆಳಗಿಂದೆಲ್ಲ ಸೆಟ್ಟೆಲ್ಲ ಸೇರಿ ಪ್ರತಿಯೊಂದು ಒಂದು ಟೇಬಲ್ಲು, ಮತ್ತು ನಾನೊಂದು ಸಪ್ರೇಟ್ ಅದಕ್ಕೊಂದು ಮುಚ್ಚೋದೊಂದು ತೊಗೊಂಡೆ ಸ್ನೇಹಿತರೆ. ಅದು ಸಪ್ರೇಟ್ ಆಯಿತು. ಎಲ್ಲ ಮೋಟರ್ ಗೀಟರ್ ಎಲ್ಲ ಸೇರಿಬಿಟ್ಟು ನನಗೆ ಟೋಟಲ್ ಒಂದು 12,000 ಆಯಿತು ಸ್ನೇಹಿತರೆ. ಎಲ್ಲ ಅವ್ರದ್ದೇ, ಪ್ರತಿಯೊಂದು ಅವ್ರದ್ದೇ ಫಿಟ್ಟಿಂಗು ಎಲ್ಲ ಸೇರಿ ರೆಡಿ ಮಾಡಿದ್ರು. ಮತ್ತು ಆಯಿಲ್ ಯಾವ ಥರ ಹಾಕೋದು ಮಿಷಿನ್ನಿಗೆ ಅಂತ ಹೇಳಿ ತೋರಿಸಿದ್ರು. ನನಗೆ ಯಾಕೋ ಶಿವಮೊಗ್ಗದಲ್ಲಿ ತೊಗೋಬೋದಾಗಿತ್ತು, ದಾವಣಗೆರೆಯಲ್ಲಿ ತೊಗೋಬೋದಿತ್ತು ಸ್ನೇಹಿತರೆ. ಆದರೆ ನಾನು ತಗೊಳ್ಳಿಲ್ಲ. ನಮ್ಮ ಚನ್ನಗಿರಿಯವ್ರ ಹತ್ರನೇ ತಗೊಂಡೋಣ. ನಮ್ಮ ಚನ್ನಗಿರಿಯವರದೇ ನಮಗೆ ಒಂದು ನಂಬಿಕೆ ಇರುತ್ತೆ. ಎಲ್ಲ ಊರಲ್ಲೂ ಇದೆ, ನಾನು ಇಲ್ಲ ಊರಲ್ಲಿ ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಅದನ್ನ ಏನಾದರೂ ಮಿಷಿನ್ ಪ್ರಾಬ್ಲಮ್ ಆಯ್ತು ಅಂದರೆ ನಾವು ತಗೊಂಡೋಗ್ಬೇಕು.
ಮತ್ತು ಅದನ್ನ ತುಂಬ ವೆಯ್ಟ್ ಇರುತ್ತೆ, ಬಸ್ಸಲ್ಲೆಲ್ಲ ಒಯ್ಯೋಕ್ಕಾಗೋದಿಲ್ಲ. ಹೈ ಸ್ಪೀಡ್ ಮಿಷಿನ್ಗಳು ತುಂಬ ವೆಯ್ಟ್ ಇರುತ್ತೆ. ಹಂಗಾಗಿ ಸ್ನೇಹಿತರೆ, ನಾನು ಏನಾದರೂ ಇದ್ದರೆ ತಕ್ಷಣ ಅದನ್ನು ತೊಗೊಂಡು ಇಲ್ಲೇ ಮಾಡಿಸ್ಕೊಂಬರ್ಬೋದು ಆಟೋದಲ್ಲಿ ಇಟ್ಕೊಂಡು ಅಂತ ಹೇಳಿ. ಆಮೇಲೆ ರೀಸೆಂಟಾಗಿ ಅವರು ನಮ್ಮ ಪರಿಚಯದವ್ರಿಗೆ ಅವರು ಒಂದು ಮಿಷಿನ್ ಕೊಟ್ಟಿದ್ದರು, ಟೈಲರಿಂಗ್ ಮಿಷಿನು. ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಅವರು ಎಲ್ಲ ಬೇರೆಯವ್ರದ್ದೆಲ್ಲ ಬಟ್ಟೆ ಹೊಲಿತಾರೆ ಅವರು ಹೇಳಿದ್ರು ಚೆನ್ನಾಗಿದೆ ಮಿಷಿನ್ನು, ನಮ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ. ಹಂಗಾಗಿ ಅವರ ಮಿಸ್ಸಸ್ಗೆ ಅವ್ರು ಕೊಡಿಸಿದ್ರು, ನಮ್ಮ ಪರಿಚಯ ಇರೋ ಅಂತಾರೆ. ಹಾಗಾಗಿ ನಾನು ಸ್ನೇಹಿತರೆ ತಗೊಂಡೆ. ರಿವ್ಯೂಸ್ ನನಗೆ ಬಂತು, ಚೆನ್ನಾಗಿ ಬಂದಿದೆ, ತಗೋಬೋದು ನೀವು ಆರಾಮಾಗಿ ಅಂತ. ಮತ್ತು ನಮ್ಮ ಚನ್ನಗಿರಿ ಅವರೇ ಅಲ್ವಾ, ನಂಬಿಕೆ ಜಾಸ್ತಿ ಇರುತ್ತೆ. ನಮ್ಮೂರವರು ಒಂದು ಟ್ರಸ್ಟು ಇರಬೇಕು. ಏನೇ ಒಂದು ತೊಗೊಂಡ್ರು, ಒಂದು ವಸ್ತು ತಗೊಂಡ್ರು ಅವ್ರ ಮೇಲೆ ಒಂದು ನಂಬಿಕೆ ಅನ್ನೋದಿರುತ್ತೆ. ಹಾಗಾಗಿ ನಾನು ಚನ್ನಗಿರಿ ಅಂಗಡಿಯಲ್ಲೇ ತೊಗೊಳ್ಳೋಣ ಅಂತ ಹೇಳಿ ತಗೊಂಡೆ ಸ್ನೇಹಿತರೆ. ನಾನು ಟೋಟಲ್ ಹೇಳ್ತೀನಿ, 12,000 ಆಗಿದೆ ಇದಕ್ಕೆ ಮಿಷಿನ್ಗೆ. ನಾನು ಆಟೋದಲ್ಲಿ ತೊಗೊಂಬಂದೆ ಅದನ್ನ. ನಮ್ಮದು ಕೊಡದ ಗುಡ್ಡಕ್ಕೆ ಹೋಗಿದ್ರು ನನ್ನ ಮಗ, ನಮ್ಮ ಮನೆಯವರೆಲ್ಲ. ಅಮಾವಾಸ್ಯೆ ಇದ್ದ ಕಾರಣ ಅವತ್ತು ಅವ್ರು ಬರೋಕ್ಕಾಗಲಿಲ್ಲ. ಅಮಾವಾಸ್ಯೆ ಕಳೆದ ನಂತರ ಅಮಾವಾಸ್ಯೆ ಬೆಳಿಗ್ಗೆನೇ ಮುಗೀತು ಅವತ್ತು. ಹಂಗಾಗಿ ನಾನು ನಂತರ ಅವರಿಗೆ ನಾನು ಮುಂಚೆನೇ ಬುಕ್ ಮಾಡಿದ್ದೆ ಅಲ್ವಾ ಸ್ನೇಹಿತರೆ. ಅವರು ಬೇರೆ ದಿನ ಬರೋಕ್ಕಾಗೋದಿಲ್ಲ, ಸೋಮವಾರ ತುಂಬ ರಶ್ ಇರುತ್ತೆ ಅವರಿಗೆ ಬೇರೆ ಎಲ್ಲ ತೊಗೊಳಕ್ಕೆ. ಮತ್ತು ನನಗೂ ಸಹ ಹೋಟೆಲ್ ಇರೋದ್ರಿಂದ ನನಗೆ ಸೋಮವಾರ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಒಬ್ಬಳೇ ಹೋಗ್ಬಿಟ್ಟು ನಾನು ಯಾವ ಮಿಷಿನ್ ನೋಡಿದ್ದೆ ಅದೇ ಥರ ಮೇಯ್ನ್ ಅವ್ರು ಗೋಡನ್ನಲ್ಲಿ ಇಟ್ಟಿದ್ದನ್ನು ನಮಗೆ ಒಳ್ಳೆ ಹೊಸ ಮಿಷಿನನ್ನೇ ಬಾಕ್ಸಲ್ಲಿ ತೆಗೆದುಬಿಟ್ಟು ಕೊಟ್ಟರು. ಮತ್ತು ಯಾವುದವರು ಸೆಕೆಂಡ್ಸನ್ನು ಕೊಡೋಲ್ಲ ಸ್ನೇಹಿತರೆ. ಹಾಲೇಶ್ ಅಂತ ಅವ್ರ ಹೆಸರು. ನಂಬರ್ ಕೊಡ್ತೀನಿ ನಿಮಗೆ, ಯಾವ ಅಂಗಡಿ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ, ಬನ್ನಿ. ನಿಮಗೂ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತೊಗೊಳ್ಳಿ ಸ್ನೇಹಿತರೆ. ಆದರೆ ಇವತ್ತಿನ ಒಂದು ವಾತಾವರಣದಲ್ಲಿ ಎಲ್ಲರಿಗೂ ಅವಶ್ಯಕತೆ ಇದೆ. ಅದಿದ್ದರೆ ನಿಮಗೆ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮನೆವಾದರೂ ನೀವು ಆದಷ್ಟು ಹೊಲ್ಕೋಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಮಿಷಿನ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕಾಗಿತ್ತಲ್ವಾ. ನೀವು ಒಂದು ಮಿಷಿನ್ ಇತ್ತು ಯಾಕೆ ತೊಗೊಂಡ್ರು ಅಂತ ಅನ್ನಿಸ್ಬಾರ್ದು. ಮತ್ತು ಇನ್ನೊಂದು ಹಳೆ ಮಿಷಿನ್ನು, ಟೈಲರಿಂಗ್ ಮಿಷಿನ್ನು ಅವರು 3,000ಕ್ಕೆ ತಗೊಂತೀನಿ ಅಂತ ಹೇಳಿದ್ರು ಸ್ನೇಹಿತರೆ. 3,000ಕ್ಕೆ ನನಗೆ ಕೊಡೋಕ್ಕೆ ಮನಸ್ಸು ಬರಲಿಲ್ಲ. ಅದು ನಮ್ಮ ಮನೆಯಲ್ಲೇ ಇದೆ, ಅದನ್ನು ರೂಮಲ್ಲಿ ಸದ್ಯ ಇಟ್ಟಿದ್ದೀನಿ. ಮುಂದೆ ನನ್ನ ಮಗಳಿಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಹೇಳಿ. ಯಾಕೆಂದರೆ ಒಂದು ಮಿಷಿನ್ನು ಇರಲಿ ಸ್ನೇಹಿತರೆ, ಎರಡಿದ್ರೂ ಏನು ತಪ್ಪಿಲ್ಲ. ನಾನು ಕೊಡಬೇಕು ಅಂತ ಆಸೆ ಇದೆ, ಅದನ್ನ ದುಡ್ಡಿಗೆ ಕೊಡಬೇಕಂತ ನನಗೆ ಇಷ್ಟನೇ ಇಲ್ಲ. ಯಾಕೆಂದರೆ ನನಗೆ ತುಂಬ ನನಗೆ ಹೇಳ್ಕೊಟ್ಟಿದೆ ಆ ಮಿಷಿನು ಯೂಟ್ಯೂಬಿಂದ. ತುಂಬ ಅದರ ಬಗ್ಗೆ ನಾನು ಕಲ್ತ್ಕೊಂಡಿದ್ದೀನಿ ಯೂಟ್ಯೂಬಿಂದ. ಆ ಮಿಷಿನ್ನು ನನಗಿಷ್ಟ, ಪಂಚಪ್ರಾಣ ಅದು ನನಗೆ ಆ ಮಿಷಿನ್ನು. ಆದರೂ ನಾನು ಅದನ್ನ ಯಾರಿಗೂ ಕೊಟ್ಟಿಲ್ಲ ಸ್ನೇಹಿತರೆ. ತುಂಬ ದುಃಖ ಬಂದುಬಿಡ್ತು. ಫೋಟೋ ಎಲ್ಲ ಹಾಕಿ ಕೊಟ್ರಿ ಅಂದ್ಬಿಟ್ರು. ಆ ಫೋಟೋ ಎಲ್ಲ ವೀಡಿಯೋ ಮಾಡ್ಕೊಂಡೆ ಸ್ನೇಹಿತರೆ. ಅವ್ರಿಗೆ ಕಳ್ಸೋಕ್ಕೆ ಮನಸ್ಸು ಬಂದಿಲ್ಲ ಅಂಗಡಿಯವ್ರಿಗೆ. ನನಗೆ ತುಂಬ ಅಳು ಬಂದುಬಿಡುತ್ತೆ ಸ್ನೇಹಿತರೆ. ಅದು ಒಂದು ಎಷ್ಟು ನನಗೆ ಅದು ಮಿಷಿನ್ ಬಗ್ಗೆ ನನಗೇನು ಗಂಧನೇ ಗೊತ್ತಿರಲಿಲ್ಲ ಸ್ನೇಹಿತರೆ. ಯಾವ ಥರ ದಾರ ಹಾಕಬೇಕು, ಯಾವ ಥರ ಹೊಲಿಬೇಕು, ಹೆಂಗೆ ಹಿಡ್ಕೋಬೇಕು, ಎಷ್ಟು ದಪ್ಪ ಹೊಲಿಗೆ ಹಾಕಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ತುಂಬ ಅದು ನನಗೆ ಯೂಟ್ಯೂಬಿಂದ ತುಂಬ ಈಸಿಯಾಗಿ ನಾನು ಅದನ್ನ ಮಿಷಿನಲ್ಲಿ ಕಲ್ತ್ಕೊಂಡೆ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಹತ್ರ ನಾನು ಅದನ್ನ ಶೇರ್ ಮಾಡಬೇಕಾಗಿತ್ತಲ್ವ, ಯಾಕೆ ಇವ್ರು ಮಿಷಿನ್ ಇದ್ದು ತಗೊಂಡ್ರು ಅಂತ ಹೇಳಿ. ನನ್ನ ಮಗಳೇನಾದರೂ ಬೇಡಮ್ಮ ನನಗೆ ಅಂತ ಅಂದರೆ ಅದನ್ನ ನಾನು ಯಾರಿಗಾದ್ರೂ ಹಾಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕಂತೂ ನಾನು ಕೊಡಲ್ಲ ಸ್ನೇಹಿತರೆ. ಇವಾಗ ಅದನ್ನು ನಾನು ಕೊಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಇರಲಿ ಸ್ನೇಹಿತರೆ, ನನಗೂ ಅದು ಅವಶ್ಯಕತೆ ಆಗ್ಬೋದು ಮುಂದೆ. ಇದೇನಾರ ಪ್ರಾಬ್ಲಮ್ ಅಂದರೆ ಅದರಲ್ಲಿ ನಾನು ಹೊಲ್ಕೋಬೋದು. ತುಂಬ ಹೆಲ್ಪ್ ಇದೆ ಸ್ನೇಹಿತರೆ. ಟೈಲರಿಂಗ್ ಮಿಷಿನ್ ಇದ್ದರೆ ತುಂಬ ಮನೆಗೆ ನಿಮಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅದರಿಂದ. ಬೇಕಾದರೆ ನೀವು ಸಹ ಚನ್ನಗಿರಿಯವ್ರು ಯಾರಾದರೂ ನಿಮ್ಗೆ ಅವಶ್ಯಕತೆ ಇದ್ದರೆ ತಗೊಳ್ಳಿ ಸ್ನೇಹಿತರೆ. ತುಂಬ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಇದೆ ಅವ್ರ ಹತ್ರ. ನಾನು ನಿಮಗೆ ಅವರ ಬಗ್ಗೆ ನಾನು ನಿಮಗೆ ಯಾವ ಅಂಗಡಿಯಲ್ಲಿ ತಗೊಂಡೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ, ನೋಡಿ ನೀವು ಸಹ. ಆಯಿತಾ, ಬನ್ನಿ ಹೋಗೋಣ.
ಸರ್ಕಲ್. ಗಣಪತಿ ಸರ್ಕಲ್, ರುಕುಮಾಯಿ ಕಲ್ಯಾಣ ಮಂಟಪ ಪಕ್ಕ. ರುಕುಮಾಯಿ ಕಲ್ಯಾಣ ಮಂಟಪ ಪಕ್ಕ. ಕೋರಿ ಬಸವಣ್ಣರ ಬಿಲ್ಡಿಂಗ್. ಕೋರಿ ಬಸವರಾಜ್ ಬಿಲ್ಡಿಂಗ್ ಅಲ್ವಾ? ಅದೇ ಥರ ಇರುತ್ತೆ. ಆದರೆ ಅದಕ್ಕೇನು ಫಿಟ್ಟಿಂಗ್ ಅಂತ ಏನೂ ಇರಲ್ಲ. ನೋಡಿರಿ, ಇಲ್ಲಿ ಮೋಟರ್ಸ್ಗಳು ಇಟ್ಕೊಂಡಿದ್ದಾರೆ. ಎಲ್ಲ ಕ್ವಾಲಿಟಿ, ಎಲ್ಲ ಥರ ಕ್ವಾಲಿಟಿನೂ ಇದೆ. ನೀವು ಯಾವ ಥರ ಕೇಳ್ತೀರೋ, ಯಾವ ರೇಟಿಂದ ಕೇಳ್ತೀರೋ ಆ ರೇಟಿಂದ ಹಾಕ್ತಾರೆ. ಆದರೆ ಒಳ್ಳೆ ಚೆನ್ನಾಗಿ ಅವರು ಸರ್ವಿಸ್ ಕೊಡ್ತಾರೆ, ಚೆನ್ನಾಗಿ ಫಿಟ್ಟಿಂಗು ಮಾಡ್ತಾರೆ. ನೋಡಿರಿ, ಹಳೆ ಮಿಷಿನ್ ಅವೆಲ್ಲ. ಅಂದರೆ ಈಗ ಹೊಸ ಮಿಷಿನ್ನು ತೊಗೊಂಡವ್ರು ಏನು ಮಾಡ್ತಾರೆ, ಹಳೆ ಮಿಷಿನ್ ಅವ್ರಿಗೆ ಕೊಟ್ಬಿಟ್ಟು ಹೊಸ ಮಿಷಿನ್ ತೊಗೊತಾರೆ. ನೋಡಿರಿ, ಇಲ್ಲಿ ಜುಕಿ ಇದೆ, ಆಮೇಲೆ ಇದನ್ನೊಂದು ಮೋನಾ ಅಂತ ಬಂದಿದೆ, ಅದು ಇದೆ, ಮತ್ತು ಇನ್ನೊಂದು ಮೆರಿಟೋ, ಬೇರೆ ಬೇರೆವೆಲ್ಲ, ಆಮೇಲೆ ಇದು ಡರ್ಬಿ, ಎಲ್ಲ ಥರ ಮಿಷಿನ್ಸ್ ಇದೆ ಸ್ನೇಹಿತರೆ. ನೀವು ಯಾವ್ದು ಹೇಳ್ತೀರೋ ಅದನ್ನ ತರಿಸ್ಕೊಡ್ತಾರೆ ಅವರು. ನೋಡಿರಿ, ಮೇಲೊಂದು ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. ಅದು ಸಪ್ರೇಟ್ 300 ರೂಪೀಸ್ ಆಯಿತು ನನಗೆ. ಮೇಲೆ ಧೂಳೆಲ್ಲ ಆದರೆ ಅಂತ ಹೇಳಿ ಮುಚ್ಚೋಕ್ಕೆ. ಈಗ ಅವರೆಲ್ಲ ಫಿಟ್ಟಿಂಗ್ ಮಾಡ್ತವ್ರೆ, ಎಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ಅದನ್ನ ಕರೆಕ್ಟಾಗಿ ನನಗೆ ಯಾವ ಥರ ನೀವು ಹಾಕಬೇಕು ಆಯಿಲೆಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಅವ್ರ ಮನೆ ದೇವರು ಸಿದ್ದರಾಮೇಶ್ವರ ಅಂತೆ, ಸೊಲ್ಲಾಪುರದ್ದು. ಸ್ನೇಹಿತರೆ, ಇಲ್ಲಿ ಎರಡು ಇಟ್ಕೊಂಡಿದ್ದಾರೆ. ಬಟನ್ದು ಬೇರೆ, ಕಾಜಾದ ಬೇರೆ ಮಿಷಿನ್ನು. ಅವರು ಬೇರೆ ಟೈಲರ್ಸ್ಗಳೆಲ್ಲ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರಂತೆ. ಅದು ಸಹ ಇವರು ಮಾಡಿಕೊಡ್ತಾರೆ. ಎಲ್ಲ ಥರದ ಒಂದು ಅಕ್ಸೆಸರೀಸ್ ಮಿಷಿನ್ದು ಏನೇನಿದೆ ಎಲ್ಲ ಇವ್ರ ಹತ್ರ ಸಿಗುತ್ತೆ. ಮೇಲೆ ಅವರ ಅಪ್ಪಾಜಿ ಫೋಟೋ ಹಾಕಿದ್ದಾರೆ ನೋಡಿರಿ ಸ್ನೇಹಿತರೆ. ಚಿಕ್ಕ ವಯಸ್ಸಿಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಪಾಪ. ಅವ್ರ ಅಪ್ಪಾಜಿ ಫೋಟೋ ಇದೆ ಇಲ್ಲಿ ಸ್ನೇಹಿತರೆ. ಚೆನ್ನಾಗಿದೆ, ಒಳ್ಳೆ ಅಂಗಡಿ ಎಲ್ಲ ನೋಡಿರಿ. ನಿಮ್ಗೆ ಏನು ಪ್ರಾಬ್ಲಮ್ ಇದ್ದರೂ ಮಾಡಿಕೊಡ್ತಾರೆ. ನೋಡ್ರಿ, ಅಲ್ಲಿ ಎಷ್ಟೋ ಕಡೆ ಮಿಷಿನ್ಸ್ ಬಂದಿದೆ, ಎಲ್ಲ ಅದನ್ನ ಅವರೇ ಮಾಡೋದು ರಿಪೇರಿ. ಮತ್ತು ಅವರು ನಿಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿಕೊಡ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಸಹ ನನಗೆ ತೋರಿಸ್ತಾಯಿದ್ರು. ಈ ಥರ ಎಲ್ಲ ಫಿಟ್ಟಿಂಗ್ ಎಲ್ಲ ಹಾಕಿದ್ಮೇಲೆ ಆಯಿಲ್ ಇವಕ್ಕೆಲ್ಲ ಹಾಕಬೇಕು ನೀವು, ಚೆನ್ನಾಗಿ ಅದು ಮಿಷಿನ್ ತುಂಬ ವೆಯ್ಟ್ ಇದೆ, ಒಜೆ ಬರುತ್ತೆ. ಈಗ ನೀವು ತುಳಿಯೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು ನೀವು ಚೆನ್ನಾಗಿ ಅದನ್ನ ಅಂತ ಹೇಳಿದರು ಸ್ನೇಹಿತರೆ. ನಾನು ಇವ್ರ ನಂಬರ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದರೆ ನೀವು ಸಹ ಅವರ ಫೋನ್ ಮಾಡಿಬಿಟ್ಟು ಅವರಿಗೆ ಕೇಳಿದರೆ ಖಂಡಿತ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೋಡಿ, ನೀವೇನಾದರೂ ತೊಗೋಬೇಕಂದ್ರೆ ನನ್ನ ಮಿಷಿನ್ ಫೈನಲಿ ರೆಡಿ ಆಯಿತು. ಮೋಟ್ರ್ ಸಹ ಕೂರಿಸಿದ್ರು, ಎಲ್ಲ ರೆಡಿ ಆಯಿತು. ಮನೆಗೆ ಬಂದು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ಮತ್ತೊಂದು ಸಲ, ಏಕೆಂದರೆ ನಾವು ಎಲ್ಲ ಮತ್ತೆ ಕಸ ಎಲ್ಲ ಸಂಜೆ ಎಲ್ಲ ಕಸ ಹೊಡ್ಕೊಂಡು ಮತ್ತೆ ದೀಪ ಎಲ್ಲ ಮುಡಿಸ್ಬಿಟ್ಟು ನೈವೇದ್ಯ ಮಾಡಿ ಅಪ್ಪ ಅಮ್ಮನ ಒಂದು ಗಿಫ್ಟ್ ಅಲ್ವಾ ಇದು. ಹಾಗಾಗಿ ಅವ್ರಿಗೂ ಸಹ ನಾನು ನಮಸ್ಕಾರ ಮಾಡಿಬಿಟ್ಟು ಈಗ ಮಿಷಿನ್ ಪೂಜೆ ಎಲ್ಲ ಆಯಿತು. ಅದಕ್ಕೆ ಎಲ್ಲ ಪೂಜೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ನಾನಿವಾಗ ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ನಾನು ಆಯಿಲ್ ಮಾಡಿಕೊಂಡು, ಅವರು ಸಹ ಆಯಿಲ್ ಹಾಕಿದ್ರು, ಮತ್ತು ನಮ್ಮ ಮನೆಗೆ ಬಂದು ಆಯಿಲ್ ಹಾಕಿದೆ. ಫಸ್ಟಿಗೆ ನಾವು ಯಾವುದಾದ್ರೂ ಒಂದು ಹೊಸ ಬಟ್ಟೆನ ಅದನ್ನ ಹೊಲಿಯೋಣ ಅಂತ ಹೇಳಿ ಅಂದ್ಕೊಂಡು ನಾನೇನು ಮಾಡಿದೆ ಸ್ನೇಹಿತರೆ, ನಮ್ಮ ಒಂದು ಹೊಸ ಮಿಷಿನಲ್ಲಿ ಹೊಸ ಸೀರೆ, ಇದನ್ನು ನಾನು ಒಂದು ವಿಶೇಷವಾದಂಥ ಒಂದು ಸಂದರ್ಭಕ್ಕೆ ತೊಗೊಂಡಿದ್ದೀನಿ. ಅಂದರೆ ಇದೇ ತಿಂಗಳಲ್ಲಿ ನಂದು ಹುಟ್ಟುಹಬ್ಬ ಬರುತ್ತೆ. ಹಂಗಾಗಿ ನಾನು ಹುಟ್ಟಿದ ಹಬ್ಬಕ್ಕೆ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಕಾಟನ್ ಸ್ಯಾರಿ. ಇದು ಮೀಶೋದಲ್ಲಿ ತೋರಿಸ್ತೀನಿ ನಿಮಗೆ ಇದೇ ವಿಡಿಯೋದಲ್ಲಿ ಯಾವ ಥರ ಫೈನಲಿ ಆ ಸ್ಯಾರಿ ಬರುತ್ತೆ ಅಂತೇಳಿ. ಕಾಟನ್ ಸ್ಯಾರಿ 350 ರೂಪೀಸ್ ಇದು ಸೀರೆ. ನನಗೆ ಕಾಟನ್ ಸೀರೆ ತುಂಬ ಇಷ್ಟ ಸ್ನೇಹಿತರೆ, ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು. ಇದು ಗ್ರೀನ್ ರೆಡ್ ಇಲ್ಲಿದೆ, ತುಂಬ ಚೆನ್ನಾಗಿದೆ. ಒಂಥರ ದವಣಿ ಲಂಗ ಟೈಪು ಬರುತ್ತೆ ಸ್ನೇಹಿತರೆ. ಇದು ಸ್ಯಾರಿನೇ ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತಾರೆ ನೋಡ್ರಿ, ಆ ಥರ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಅದನ್ನ. ಈಗ ನಾನು ಅದನ್ನ ನೀಟಾಗಿ ಸೈಡೆಲ್ಲ ಅದನ್ನೆಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ದಾರ ಬರ್ತಾಯಿತ್ತು ಅದರಲ್ಲಿ, ಹಾಗಾಗಿ ಹೊಸ ಸೀರೆಯಲ್ಲಿ ನಾನು ಅದನ್ನೇ ಹೊಲಿಯೋಣ ಫಸ್ಟ್ ಅಂತ ಅಂದ್ಕೊಂಡೆ. ಸೀರೆ ಹೊಲ್ಕೊಂಡಾಗ ನಮಗೆ ಹೊಸ ಬಟ್ಟೆನೇ ಫಸ್ಟ್ ಹೊಲ್ದಂಗೆ ಆಗುತ್ತೆ. ಹಾಗಾಗಿ ನಾನು ಮನೆ ಯೂಸಿಗೆ ಅಂತ ತೊಗೊಂಡಿದ್ದೀನಿ. ಸ್ನೇಹಿತರೆ, ಮನಸ್ಸು ಮಾಡಿದ್ರೆ ಯಾವುದು ದೊಡ್ಡದಲ್ಲ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ಎಲ್ಲದನ್ನೂ ಕಲೀಲಿಕ್ಕೆ ಅವಕಾಶ ಇದೆ ನಿಮಗೆ. ನಾನು ದೊಡ್ಡ ಇದಲ್ಲ, ಟೈಲರ್ ಅಲ್ಲ, ಆದರೂ ಸಹ ಒಂದು ಒಳ್ಳೆ ಕೆಲಸಗಳನ್ನು ನಾವು ಮಾಡಿದಾಗ ನಮ್ಮ ಮನೆಗೆ ನಮಗೆ ಯೂಸ್ ಆಗೋಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದಾಗ
ನಮ್ಮ ಮೈಂಡು ಸಹ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮಗೂ ಒಂದು ಹೆಲ್ಪ್ ಆಗುತ್ತೆ ಇದರಿಂದ. ನಾವು ಏನಾದರೂ ಒಂದು ಹೊಸದನ್ನು ಕಲ್ತಂಗೆ ಆಗುತ್ತಲ್ವ. ಹಂಗಾಗಿ ನಾನು ಮತ್ತು ಇದ್ರ ಬಗ್ಗೆ ನಾನು ಇನ್ಸ್ಪಿರೇಷನ್ನೇ ನನಗೆ ಯೂಟ್ಯೂಬ್ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ಅದನ್ನ ನೋಡಲಿಲ್ಲದ್ರೆ ನನಗೆ ಕಲಿಬೇಕು ಅಂತ ಆಸೆನೂ ಬರ್ತಿರಲಿಲ್ಲ. ನಾನು ವಿಡಿಯೋ ಹಾಕೋದ್ಕಿಂತ ಮುಂಚೆನೇ ನಾನು ಮೊಬೈಲಲ್ಲಿ ನಾನು ನೋಡ್ತಾ ಇದ್ದಿದ್ದೆ ಸ್ಟಿಚಿಂಗ್ ವಿಡಿಯೋಸು. ಜಾಸ್ತಿ ಸ್ಟಿಚಿಂಗ್ ವಿಡಿಯೋಸೇ ತುಂಬ ನೋಡ್ತಿದ್ದೆ ಸ್ನೇಹಿತರೆ. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕಿಂತ ಮುಂಚೆಯಿಂದ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ಯೂಟ್ಯೂಬಿಗೆ ನಾನು ಬಂದಿದ್ದು ಅಂತ ಹೇಳ್ಬೋದು. ನಾನು ಇದನ್ನ ಯೂಟ್ಯೂಬ್ಗೋಸ್ಕರನೇ ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆಯಿಂದನೂ ನಾನು ಯೂಟ್ಯೂಬ್ ನೋಡ್ಕೊಂಡೇ ನಾನು ಬ್ಲೌಸನ್ನು ಕಲ್ತ್ಕೊಂಡಿದ್ದು. ಸುಮಾರು ಒಂದು 7-8 ವರ್ಷ ಆಯಿತು ನಾನು ಯೂಟ್ಯೂಬನ್ನು ನೋಡೋಕತ್ತಿ. ನಾನು ತುಂಬ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸು ಇದೆ. ನೋಡಿ ನಾನು ಇವಾಗ ನಿಮ್ಮ ಹತ್ರ ನಾನು ಅದನ್ನೆಲ್ಲ ಅದರಲ್ಲಿ ಅನುಭವ ಪಡ್ಕೊಂಡ್ಮೇಲೆ ನಾನು ಹೊಸ ಮಿಷಿನ್ ತೊಗೊಳಕ್ಕೆ ಸಾಧ್ಯ ಆಗಿದ್ದು. ನೀವು ಸ್ಟಾರ್ಟಿಂಗೇ ಮನಸ್ಸು ಮಾಡಿದ್ರೆ ಹೊಸ ಮಿಷಿನ್ ತೊಗೊಂಡೇ ನೀವು ಕಲಿಬೋದು. ಅಷ್ಟು ಒಂದು ಈ ಯೂಟ್ಯೂಬ್ ವೀಡಿಯೋಸನ್ನು ನೋಡೋದ್ರಿಂದ ಅಷ್ಟು ನಿಮಗೆ ಅನುಭವ ಬರುತ್ತೆ. ನಮಗೆಲ್ಲ ಅವಾಗಷ್ಟು ಭಯ ಇತ್ತು. ತಕ್ಷಣವೇ ಹೈ ಸ್ಪೀಡ್ ಮಿಷಿನ್ ತೊಗೊಳಕ್ಕೆ ನಮಗೆ ಆಗಲಿಲ್ಲ. ಆಮೇಲೆ ಅವ್ರು ಹೇಳಿದ್ದೇನಪ್ಪ ಅಂದರೆ, ನೀವು ಆದಷ್ಟು ತುಳಿರಿ, ಕಾಲಲ್ಲೇ ತುಳಿದು ನೀವು ಸ್ವಲ್ಪ ಅದು ಸಡಿಲಾಗುತ್ತೆ. ಮಿಷಿನ್ನು ತುಂಬ ಟೈಟ್ ಬರುತ್ತೆ ಸ್ನೇಹಿತರೆ ಹೊಸ ಮಿಷಿನ್ಸು. ನಾವು ತುಳಿದು ಅದನ್ನ ಕಲ್ತ್ಕೊಂಡಾಗ ಕರೆಂಟ್ ಇಲ್ದಾಗೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ಯಾವಾಗಲೂ ನಾವು ಕರೆಂಟ್ ಇದ್ದಾಗಲೇ ಹೊಲಿಬೇಕಾಗತ್ತೆ. ಇಲ್ಲದಿದ್ದರೆ ಬರೀ ಮಿಷಿನ್ ಮೋಟ್ರಿಗೆ ನಂಬ್ಕೊಂಡಿರಬಾರ್ದು. ನಮಗೆ ಕಾಲಲ್ಲೂ ಸಹ ತುಳಿಯೋದು ಗೊತ್ತಿರಬೇಕು. ಹಂಗಾಗಿ ನಾನಿವತ್ತು ಫಸ್ಟ್ ಟೈಮ್ ಕಾಲಲ್ಲೇ ತುಳಿದದನ್ನ ಚೆನ್ನಾಗಿ ನಾನು ಸೆಟ್ ಮಾಡ್ಕೊಂಡೆ ಸ್ನೇಹಿತರೆ. ನಾನು ಫಸ್ಟಿಗೆ ಮೋಟ್ರಲ್ಲಿ ಹಾಕಿ ಅದನ್ನ ಸ್ಟಿಚ್ ಮಾಡಿಲ್ಲ. ಫೈನಲಿ ನನ್ನ ಸೀರೆ ರೆಡಿ ಆಯಿತು. ನಾನು ಎಲ್ಲ ಅಷ್ಟು ಹೊಲಿದು ಮಲಗಬೇಕು ಅಂದಾಗ ಕರೆಕ್ಟಾಗಿ 1 ಗಂಟೆ 1:15 ಆಯಿತು ಅವತ್ತು ರಾತ್ರಿ ನಾನು ಇದೆಲ್ಲ ಮುಗಿಸಿ ಮಲಗೋಕ್ಕೆ. ಆದ್ರೂ ಕೆಲಸ ನಾನು ಮುಗಿಸ್ಲೇಬೇಕಾಗಿತ್ತು, ಫಸ್ಟ್ ಡೇ ಅಲ್ವಾ. ಹಾಗಾಗಿ ನಿಮಗೂ ಈ ಒಂದು ವಿಡಿಯೋದಿಂದ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಆದಷ್ಟು ನನ್ನ ಕೈಲಾದಷ್ಟು ನಾನು ಒಳ್ಳೆಯ ಒಂದು ವಿಡಿಯೋಸನ್ನು ನಿಮಗೆ ನಾನು ಹಾಕ್ತೀನಿ ನನ್ನ ಬಿಡುವಿನ ಒಂದು ಸಮಯದಲ್ಲಿ. ಆದರೆ ವಿಡಿಯೋ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ತುಂಬ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನು ಆದಷ್ಟು ಕರೆಕ್ಟಾಗಿ ವಿಡಿಯೋಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದೇ ನೋಡಿ ಸ್ನೇಹಿತರೆ, ಫೈನಲಿ ಈ ಥರ ಬರುತ್ತೆ ಸ್ಯಾರಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ನನ್ನ ವಿಡಿಯೋಕ್ಕೆ ಕೊಟ್ಟಿದ್ದೀರಾ. ನಿಮಗೂ ಸಹ ಇಷ್ಟ ಆದರೆ ತಗೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.